CM ಪದತ್ಯಾಗ ಮಾಡಿದ ನಂತರ DCM ಯಾರಾಗಬೇಕು ಅನ್ನೋ ವಿಚಾರಗಳು ಗರಿಗೆ ಅದಕ್ಕೆ ಏರ್ತಾವೆ. ಏನೋ CM ತಮ್ಮ ಸ್ಥಾನವನ್ನ ರಾಜೀನಾಮೆಯನ್ನ ನೀಡಿದ್ದಾರೆ, ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ನೀಡಿದ್ದಾರೆ, ಅಂಗೀಕಾರ ಆಗೋದಷ್ಟೇ ಬಾಕಿ ಇದೆ. ಇದರ ನಂತರ DCM ಸ್ಥಾನ 4 ಸ್ಥಾನಗಳಿವೆ ಅಂತ ಕೇಳಿ ಬರ್ತಾ ಇದೆ DCMಗಾಗಿ. ಈ DCM ಸ್ಥಾನದಲ್ಲಿ ಯಾರಿರ್ತಾರೆ ಅಂತ ಅವರವರ ಅನೇಕ ರಾಜಕಾರಣಿಗಳ ಅಭಿಮಾನಿಗಳು ಏನ್ ಮಾಡ್ತಾ ಇದ್ದಾರೆ, ತಮ್ಮ ನಾಯಕರಿಗೆ DCM ಪಟ್ಟ ಸಿಗಲಿದೆ ಅಂತ ದೇವರ ಮೊರೆ ಹೋಗ್ತಾ ಇದ್ದಾರೆ. ಇದಕ್ಕೆ ತಕ್ಕಂತೆ ಕಲಬುರಗಿ ನಗರದಲ್ಲಿ ಅನೇಕ ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು DCM ಸ್ಥಾನವನ್ನು ಅಲಂಕರಿಸಬೇಕು, ಅವರಿಗೆ DCM ಸ್ಥಾನವನ್ನ ಸಿಗಬೇಕು ಅಂತ ಅವರ ಕಾರ್ಯಕರ್ತರು ಅಭಿಮಾನಿಗಳು ಈಗಾಗಲೇ ಅನೇಕ ಕಡೆ ವಿಶೇಷ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ಏನೋ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಆಗ್ತಾ ಇವೆ. ಏನೋ ಮುಖಂಡರಾದ ಶಿವಾನಂದ ಹುನಗುಂಟಿ ಅವರ ನೇತೃತ್ವದಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗಿದೆ. ಏನೋ ಅದೇ ರೀತಿಯಾಗಿ ಬುದ್ಧ ವಿಹಾರದಲ್ಲಿಯೂ ಕೂಡ ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ವಿಶೇಷವಾಗಿ ಒಂದು ಪೂಜೆಯನ್ನ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಅನೇಕ ಕಾರ್ಯಕರ್ತರು ವಿವಿಧ ಕಡೆ ವಿಶೇಷ ಪೂಜೆಗಳನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅನೇಕ ಕಡೆ ತೆಂಗಿನಕಾಯಿಯನ್ನು ಒಡೆದು ಏನೋ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ DCM ಅಂತ ಅವರ ಪೋಸ್ಟರ್ ಹಿಡಿದು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪೂಜೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಅಭಿಮಾನಿಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಪೂಜೆ ಮಾಡಿದ್ದಾರೆ ನೋಡ್ಕೊಂಡು. ಕಲಬುರಗಿ ನಗರದ ರಾಮ ಮಂದಿರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಸ್ಥಾನ ನೀಡಬೇಕು ಎಂದು ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಮಾಡಿ ತೆಂಗಿನಕಾಯಿ ಹೊಡೆದಿರುವ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು DCM ಸ್ಥಾನವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಬೇಕು ಅಂತ ತಿಳಿಸಿದ್ದಾರೆ. ರಾಮ ಮಂದಿರದಲ್ಲಿ ನಾವು ಎಲ್ಲ ಯುವಕರು ಸೇರಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈಗೇನು ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಆಗ್ತಿದೆ, ಈ ಸರ್ಕಾರದಲ್ಲಿ ನಮ್ಮ ನಾಯಕರು ಯುವಕರ ಕಣ್ಮಣಿ ಹಾಗೂ ಯುವಕರಿಗೆ ಯಾವಾಗಲೂ ಸ್ಫೂರ್ತಿ ತುಂಬುವಂಥ ನಾಯಕರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕೆಂದು ನಮ್ಮ ಯುವಕರಲ್ಲಿ ಒಂದು ಬೇಡಿಕೆ ಇದೆ. ಆ ಮುಖಾಂತರ ಎಲ್ಲರೂ ನಾವು ದೇವರಿಗೆ ಬಂದು ಎಲ್ಲ ರಾಮ ಮಂದಿರಕ್ಕೆ ಬಂದು ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಒಡೆಯುವ ಮುಖಾಂತರ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಹಾಗೂ ಏನು ಈ 2023ರಲ್ಲಿ ಸರ್ಕಾರ ಬರಲಿಕ್ಕೆ ಮೇನ್ ಕಾರಣ ಆದಂಥ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು PSI ಸ್ಕ್ಯಾಮ್ ಆಗಿರ್ಬೋದು, ಗಂಗಾ ಕಲ್ಯಾಣ ಇಲಾಖೆ ಇರ್ಬೋದು, ಇವೆಲ್ಲ ಸ್ಕ್ಯಾಮ್ಗಳನ್ನು ಹೊರತಂದು ಒಬ್ಬ ಮೇರು ನಾಯಕನಾಗಿ ನಿಂತು 23ಕ್ಕೆ ಸರ್ಕಾರ ಏನು ಬಂದಿದೆ ಅದಕ್ಕೆ ಮೇನ್ ಕಾರಣ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಉಪಮುಖ್ಯಮಂತ್ರಿ ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ತಮ್ಮ ಹೆಸರು? ಭೀಮಾಶಂಕರ್ ರಾಠೋಡ್. ಇನ್ನು ಅದೇ ರೀತಿಯಾಗಿ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮುಖಂಡರಾದ ಶಿವಾನಂದ್ ಹುನಗುಂಟಿಯವರ ನೇತೃತ್ವದಲ್ಲಿ ಅನೇಕರು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿ ಆಗಲಿ ಅಂತ ಶ್ರೀ ಶರಣಬಸವೇಶ್ವರರಿಗೆ ವಿಶೇಷ ಪೂಜೆ ಸಲ್ಲಿಕೆಯನ್ನು ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಬಾಬಾ ಕಾಣಬೇಕಿಲ್ಲ ಯಾವ ಬಾಬಾ ಸ್ವಲ್ಪ ಐಟ್ ಮಾಡಿ ಒಳಗೆ ಹಾಕ್ಕೊಂಡು ಈ ಹಾಕ್ಯಾರೋ ಹಾಕ್ಕೊಂಡು
ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಾನಂದ್ ಹುನಗುಂಟಿ ಅವರು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಅವರಿಗೆ 2026 ಉಪಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳ ವತಿಯಿಂದ ಹಲವು ದೇವಸ್ಥಾನಗಳಲ್ಲಿ ಇವತ್ತಿನ ಪೂಜಾ ಪುನಸ್ಕಾರ ನಡೆದಿದೆ. ಇವತ್ತು 101 ತೆಂಗಿನಕಾಯಿ ಹೊಡೆದು ಇವತ್ತು ಈ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿಸಿದಂತ ಯಾರಾದರೂ ಶಾಸಕರಲ್ಲಿ ಮೊದಲನೇ ಹೆಸರು ಬರೆದಿದೆ, ಅದು ಪ್ರಿಯಾಂಕ್ ಖರ್ಗೆ ಅವರ ಹೆಸರು. ಇವತ್ತಿಗೂ ಒಂದು ಕಪ್ಪು ಚುಕ್ಕಿ ಅವರ ಮೇಲೆ ಇಲ್ಲ. ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯನ್ನು ರಾಷ್ಟ್ರದಲ್ಲಿ ಪ್ರಥಮ ದರ್ಜೆಗೆ ಒಯ್ದಂತ ನಾಯಕರು ಯಾರಾದ್ರೂ ಇದ್ರು ಅದು ಪ್ರಿಯಾಂಕ್ ಖರ್ಗೆ ಅವರು. ಹಲವು ಬಾರಿ ಈ ಲಾಸ್ಟ್ ಟೈಮ್ ಕೂಡ ಐಟಿ ಮಂತ್ರಿ ಇದ್ರು ಅವರು. ಅವರಿಗೆ ಎಲ್ಲಾ ಕಂಪನಿ ಏನ್ ಸಾಫ್ಟ್ವೇರ್ ಕಂಪನಿಗಳು ಅದಾವ ಅವರೆಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಐಟಿ ಕೊಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ರು. ಅಂತ ಒಂದು ಹೆಸರುವಾಸಿ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಾರಿ ಕೂಡ ಈ ಭಾಗಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಡೆಪ್ಟಿ ಸಿಎಂ ಆಗಿ ಅವರಿಗೆ ತಾವೆಲ್ಲ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇವರು ಎಲ್ಲ ಸೀನಿಯರ್ಗಳು ಒಬ್ಬ ಚಾಣುಕ್ಯತನ ಇದ್ದಂತ ನಿಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಿದರೆ ನಮ್ಮ ಈ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಶಕ್ತಿ ಕೊಟ್ಟಂತಾಗುತ್ತೆ. ಅವರು ನಮ್ಮ ಜಿಲ್ಲೆ ಆದ್ರೂ ಕೂಡ ವಿವಿಧ ರೀತಿಗಳಲ್ಲಿ ನಮ್ಮ ಶಾಲೆ ಆಗಿರ್ಬೋದು, ಇವತ್ತು ಹಾಸ್ಟೆಲ್ಗಳಾಗಿರ್ಬೋದು, ರೋಡ್ಗಳು ನೋಡಿರ್ಬೋದು, ಈ ಒಂದು ಭಾಗದಲ್ಲಿ ಒಳ್ಳೆ ಅನುಕೂಲ ಆಗುವಂತ ಈ ಉಸ್ತುವಾರಿ ಮಂತ್ರಿಯಾಗಿ ಹಿಡಿದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ದಯಮಾಡಿ ನಾನು ಕೇಳೋದಿಷ್ಟೇ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ ಕೈ ಮುಗಿದು ಕೇಳೋದೇನೋ ಈ ಒಂದು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅಂದ್ರೆ ಅಂತ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ತಾವೇನಾದರೂ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರೆ ನಮ್ಮಂತ ಎಲ್ಲ ಯುವಕರನ್ನು, ವೃದ್ಧರನ್ನು, ಮತ್ತೆ ಮಹಿಳೆಯರನ್ನು, ಮತ್ತೆ ಹಿರಿಯರನ್ನು ಒಂದು ಗೌರವ ಕೊಡುವಂತವ್ರು ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರ. ಅವ್ರಿಗೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಅದಕ್ಕೆ ದಯಮಾಡಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ರಾಜ್ಯದ ಎಲ್ಲ ಹಿರಿಯ ಮುಖಂಡರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಅವರಿಗೆ ನಿನ್ನೆ ಹಿಡಿದು ತಾವೇ ಟಿವಿಲಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆಯುತ್ತಿದ್ದಾರೆ. ಏನು ಇವತ್ತು ಸಾಯಂಕಾಲ ಮಧ್ಯಾಹ್ನ ತನಕ ಅವರು ತಮ್ಮ ಇದಕ್ಕೆ ಪೋಸ್ಟಿಗೆ 3 ರಾಜೀನಾಮೆ ಕೊಡ್ತೀನಿ ಅಂತ ಏನೋ ಜನರ ನಿಮ್ಮ ಮೀಡಿಯಾಗಳಲ್ಲಿ ಬರ್ತದೆ ಹೇಳ್ತಾ ಇದ್ದೀನಿ. ಅದು ಏನಾದ್ರು ಆಗ್ತಾ ಇದೆ. ಆದ್ರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಸಿಎಂ ಆಗಿ ಮಾಡಬೇಕು ಅನ್ನೋದು ಒಂದೇ ಒಂದು ನಮ್ಮ ಕೋರಿಕೆ. ಅದೇ ರೀತಿಯಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಡಿಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತ ಕಲಬುರಗಿ ನಗರದ ಬುದ್ಧ ವಿಹಾರದಲ್ಲಿ ಗೌತಮ್ ಕರಿಕಲ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಮತ್ತು ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಖರ್ಗೆ ಜಿ ಅವರಿಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ 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 ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಏನು ಬದಲಾವಣೆ, ಸರ್ಕಾರದ ಒಂದು ಬದಲಾವಣೆಯನ್ನು ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು ಮತ್ತು ಸಚಿವ ಸ್ಥಾನದಲ್ಲಿ ಏನು ಬದಲಾವಣೆ ಕಾರ್ಯಾಚರಣೆಯನ್ನು ನಡೀತಾ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗುಲ್ಬರ್ಗ ಜಿಲ್ಲೆಯ NSY ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ITBT ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಹಾಗೂ ಗುಲ್ಬರ್ಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಾಗೂ ನಮ್ಮೆಲ್ಲರ ಯುವಕರ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಅವರ ಒಂದು ಕರ್ನಾಟಕ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮನವಿಯನ್ನು
ಮಾಡುವುದರ ಮೂಲಕ ಇವತ್ತು ಗುಲ್ಬರ್ಗ ಜಿಲ್ಲೆಯ ಬೌದ್ಧ ವಿಹಾರದಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ನಾವು NSY ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಯಾಕೆ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬೇಕು ಅಂತಕ್ಕಂಥದ್ದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿವೆ ಅಂತಂದರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಂದ ಮತ್ತು ಪ್ರಿಯಾಂಕ ಖರ್ಗೆ ಸಾಹೇಬರಿಂದ ಅಂತಕ್ಕಂಥದ್ದು ಭಾಳ ಉದಾಹರಣೆಗಳಿವೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಗುಲ್ಬರ್ಗ ಜಿಲ್ಲೆಯಲ್ಲಿ ನೋಡ್ಬೋದು, ಇವತ್ತು ಬೌದ್ಧ ವಿಹಾರ ಇಲ್ಲೇ ಉದಾಹರಣೆನೇ ಇದೆ. ಬೌದ್ಧರು ಕಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಇವತ್ತು ಏರ್ಪೋರ್ಟ್ ನೋಡ್ಬೋದು, ಅದನ್ನು ಕೂಡ ಕಟ್ಟಿಸ್ತಕ್ಕಂಥವ್ರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು. ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು ಮತ್ತು ಪೊಲೀಸ್ ಟ್ರೈನಿಂಗ್ ಸೆಂಟರ್ ಆಗಿರ್ಬೋದು. ಎಲ್ಲಕ್ಕಿಂತ ಮೇಲಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥದ್ದು 371J, ಅದರಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಉದ್ಯೋಗವನ್ನು ನೀಡಿರ್ತಕ್ಕಂಥದ್ದು ತಾವು ನೋಡ್ಬೋದು. ಅದೇ ರೀತಿಯಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಸಾಹೇಬನು ಕೂಡ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಮೊದಲು ಏನು ಸಚಿವರಾಗಿದ್ದಾರಲ್ಲ, ಯಾವುದು ಸೋಷಲ್ ಮಿನಿಸ್ಟರ್ ಆಗಿದ್ದಾರಲ್ಲ, ಆ ಸಂದರ್ಭದಲ್ಲಿ ಇವತ್ತು ಅಂಬೇಡ್ಕರ್ ಹಾಸ್ಟೆಲ್ ಆಗಿರ್ಬೋದು ಮತ್ತು ಬಾಬು ಜಗಜೀವನರಾಮ್ ಹಾಸ್ಟೆಲ್ ಆಗಿರ್ಬೋದು, ಆ ವಸತಿ ನಿಲಯಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಸತಿ ಊಟ ಮತ್ತು ವಸತಿ ಯುಕ್ತ ಶಾಲೆಯು ಕೂಡ ಅಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸಾವಿರಾರು ವಿದ್ಯಾರ್ಥಿಗಳು ವಾಸವಾಗಿರ್ತಕ್ಕಂಥದ್ದು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಇವತ್ತು ಮೊನ್ನೆ ನೋಡ್ಬೋದು ನೀವು, ಅಲ್ಲಿ ವನ್ಯಜೀವಿ ಜೂವನ್ನು ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಆಗಿತ್ತು. ಆದರೆ ಇವತ್ತು ಇಲ್ಲೇ ಗುಲ್ಬರ್ಗದಲ್ಲೇ ಕೂಡ ಅವರು ಆ ಜೂವನ್ನು ಇಲ್ಲೇ ತಂದು ಸಾವಿರಾರು ಜನರು ಹೋಗಿ ವೀಕ್ಷಣೆಯನ್ನು ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಪ್ರಿಯಾಂಕ ಖರ್ಗೆ ಸಾಹೇಬರು ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಸಲುವಾಗಿ ಇವತ್ತು ಹಲವು ಕೋಚಿಂಗ್ ಸೆಂಟರ್ಗಳನ್ನು ಕೂಡ ತೆಗೆದಿದ್ದಾರೆ. ಈ ಭಾಗದಲ್ಲಿ ಹತ್ತು ಹಲವಾರು ಕಾರ್ಯಾಚರಣೆ ಆಗಿರ್ಬೋದು, ಅಭಿವೃದ್ಧಿ ಕೆಲಸಗಳು ಯಾರಿಂದಾಗಿದೆ ಅಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಂದ, ಪ್ರಿಯಾಂಕ ಖರ್ಗೆ ಸಾಹೇಬರಿಂದ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈ ಭಾಗದಾಗ ನಮ್ಮ ನಾಯಕರಿಗೆ ಉಪಮುಖ್ಯ ಸ್ಥಾನವನ್ನು ನೀಡಿದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಯುವಕರಿಗೆ ಒಂದು ಶಕ್ತಿ ಬರ್ತದೆ, ರೈತರ ಒಂದು ಶಕ್ತಿ ಬರ್ತದೆ ಮತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾಳೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ.